ಭಾರತದಾದ್ಯಂತ ಏಕಾಏಕಿ ಸಂಚಲನವನ್ನ ಮೂಡಿಸ್ತಾ ಇದೆ ಜಿರಳೆ. ಎಲ್ಲೆಲ್ಲೂ ಕೂಡ ಹೊಸ ಪಕ್ಷ ಕಾಕ್ರೋಚ್ ಜನತಾ ಪಾರ್ಟಿಯ ಹವಾ ಜನ್ಸೆಜ್ ಪವರ್ ಅನ್ನ ತೋರಿಸಲು ಹೊರಟಿದೆ ಪೂರ್ಣಿಯ ವಿದ್ಯಾರ್ಥಿಗಳು. ದೇಶದ ರಾಜಕೀಯ ವ್ಯವಸ್ಥೆಯ ವಿರುದ್ಧವಾಗಿ ಸಿಡಿದೆದ್ದಿದೆ ಜಿರಳೆ. ದೇಶದ ರಾಜಕೀಯ ವ್ಯವಸ್ಥೆಯ ವಿರುದ್ಧವಾಗಿ ಸಿಡಿದೆದ್ದಿದೆ ಜಿರಳೆ. ಅಮೆರಿಕದಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇರುವಂತಹ ಅಜಿತ್ ದೀಪ್ಗೆ ಸ್ಥಾಪನೆ ಮಾಡಿರುವಂತಹ ಪಕ್ಷ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಹುಟ್ಟು ಹಾಕಿದವರು ಇವರೇ. ಭಾರತದಾದ್ಯಂತ ಏಕಾಏಕಿ ಸಂಚಲನವನ್ನ ಮೂಡಿಸ್ತಾ ಇದೆ. ಎಲ್ಲೆಲ್ಲೂ ಕೂಡ ಹೊಸ ಪಕ್ಷ ಕಾಕ್ರೋಚ್ ಜನತಾ ಪಾರ್ಟಿಯ ಹೆಸರೇ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಕಡಿಮೆ ದಿನಗಳಲ್ಲಿ ಏನು ಮಿಲಿಯನ್ ಗಟ್ಟಲೆ ಈಗಾಗಲೇ ವ್ಯೂಸ್ ಅನ್ನ ಕೂಡ ಪಡೆದುಕೊಂಡಿದೆ. ಸಬ್ಸ್ಕ್ರೈಬ್ ಮಾಡ್ತಾರೆ, ಲೈಕ್ಸ್ ಮಾಡ್ತಾರೆ, ಮೆಚ್ಕೊಳ್ತಾರೆ, ಮಾತನಾಡ್ತಾರೆ. ಎಲ್ಲೆಲ್ಲಿ ನೋಡಿದ್ರು ಕೂಡ ಕಾಕ್ರೋಚ್ 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 ಅಂದ್ರೇ ಯಾರಿಗೂ ಆಗಲ್ಲ. ಬಟ್ ಆದರೂ ಕಾಕ್ರೋಚ್ ಅನ್ನುವಂಥ ಹೆಸರಿನಲ್ಲಿ ಸ್ಥಾಪನೆ ಮಾಡಲಾದಂಥ ಈ ಒಂದು ಪಕ್ಷ ಏನಿದೆ ಅಥವಾ ಏನು ಕ್ರಿಯೇಟ್ ಮಾಡಿದ್ದಾರೆ ಪಕ್ಷದ ಹೆಸರಾಗಿ ಅದನ್ನು ಕಾಕ್ರೋಚ್ ಅಂತ ಇಟ್ಟು ಈಗ ಬರೀ ಇದೇ ಸುದ್ದಿಗಳೇ ಕೇಳಿ ಬರ್ತಾ ಇದೆ. ಕಾಕ್ರೋಚ್ ಅಂತಂದರೆ ಔಷಧಿ ಹಾಕಿ ಒಡೆದು ಸಾಯಿಸಬೇಕು ಅಂತ ಹೇಳಿ ಎಲ್ಲ ಮಾತನಾಡ್ತಾರೆ. ಬಟ್ ಈಗ ಕಾಕ್ರೋಚ್ದೇ ವಿಚಾರಗಳು ಓಡಾಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ನೋಡಿದ್ರೆ ಅಬ್ಬಾ ಏನು ಧೂಳು ಎಬ್ಬಿಸ್ತಾ ಇದೆ ಅಂತೀರಿ. ಒಂದೇ ವಾರದಲ್ಲಿ ಬರೋಬ್ಬರಿ 16,800 ಜನ ಫಾಲೋವರ್ಸ್. ಕೂಡಲೇ ಕಾಕ್ರೋಚ್ ಜನತಾ ಪಾರ್ಟಿ ಎಕ್ಸ್ ಖಾತೆಗೆ ನಿರ್ಬಂಧವನ್ನ ಹೇರಲಾಗಿದೆ. ಭಯ ಆಗ್ಬಿಡುತ್ತಲ್ಲ, ದೊಡ್ಡ ದೊಡ್ಡ ಪಕ್ಷದವ್ರಿಗೆಲ್ಲ ಭಯ ಆಗಬಿಡುತ್ತೆ. ಎಲ್ಲಿ ತಮಿಳ್ನಾಡು ಥರ ಆಗ್ಬಿಡುತ್ತೋ ಅಂತ ಭಯ. ಕಾಕ್ರೋಚ್ ಇಸ್ ಬ್ಯಾಕ್ ಅಂತ ಹೇಳಿ ಹೊಸ ಖಾತೆಯನ್ನ ಕೂಡ ಸೃಷ್ಟಿ ಮಾಡಲಾಗಿದೆ. ಬಿಡ್ತಾರ? ಈಗಿನ ಹುಡುಗರುಗಳು ಬಹಳ ಶಾರ್ಪ್ ಇರ್ತಾರೆ. ಒಂದು ನೀವು ಡಿಲೀಟ್ ಮಾಡ್ತೀರಾ, ಒಂದು ಬ್ಲಾಕ್ ಮಾಡ್ತೀರಾ, ಮತ್ತೊಂದು ಕ್ರಿಯೇಟ್, ಅದಕ್ಕೆ ಇನ್ನೂ ಜಾಸ್ತಿ ಫಾಲೋವರ್ಸ್ ಆಗ್ತಾರೆ. ಯಾಕೆ ಬ್ಲಾಕ್ ಮಾಡಿಸಿದ್ರಿ, ಯಾಕೆ ಸ್ಟಾಪ್ ಮಾಡಿಸಿದ್ರಿ ಅಂದಾಗ ಆವಾಗ ಏನೋ ಇದೆ ಅಂತ ಸುದ್ದಿ ಆಗತ್ತೆ. ಮತ್ತು ಇನ್ನೊಂದು ಕ್ರಿಯೇಟ್ ಮಾಡ್ಕೊಳ್ತಾರೆ, ಮತ್ತೆ ಹೊಸ ಹವಾ ಸೃಷ್ಟಿ ಮಾಡ್ಕೊಳ್ತಾರೆ. ಇನ್ಸ್ಟಾಗ್ರಾಮ್ನಲ್ಲಿ 1.7 ಕೋಟಿಗೂ ಅಧಿಕ ಹಿಂಬಾಲಕರನ್ನ ಹೊಂದಿದೆ ಈ ಒಂದು ಕಾಕ್ರೋಚ್. ಇನ್ಸ್ಟಾದಲ್ಲಿ ಬಿಜೆಪಿ ಫಾಲೋವರ್ಸ್ ಕೇವಲ 88 ಲಕ್ಷ. ಬಟ್ ಇದಕ್ಕಿರೋದು ನೋಡಿ, ಅದಕ್ಕಿಂತ ಜಬಲ್ ಇದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನ್ಯೂಸ್ ಡೆಸ್ಕ್ನಿಂದ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ಬಹಳಷ್ಟು ಸೌಂಡ್ ಕೇಳಿ ಬರ್ತಾ ಇರುವಂಥದ್ದು ಕಾಕ್ರೋಚ್ ಅಂದರೆ ಯಾರಿಗೂ ಆಗೋದಿಲ್ಲ. ಮನೇಲಿ ಬಂತು ಅಂದರೆ ಹೊಡೆದು ಪರ್ಕೆ ತೊಗೊಂಡು ಹೊಡೆದಾಕ್ತಾರೆ. ಬಟ್ ಈಗ ಇದ್ರದ್ದೇ ಹವಾ ಜಾಸ್ತಿ ಕೇಳಿ ಬರ್ತಾ ಇದೆ. ಏನಿದು ಪಕ್ಷ, ಯಾರು ಸ್ಥಾಪನೆ ಮಾಡಿದ್ದು, ಯಾತಕ್ಕೋಸ್ಕರ ಸ್ಥಾಪನೆ ಮಾಡಿದ್ದು, ಏನು ಉದ್ದೇಶ, ಕಂಪ್ಲೀಟ್ ಮಾಹಿತಿ ಕೊಡೋದಾದ್ರೆ. ಕುಸುಮ, ಏನು ಜಿರಳೆ ಅಂತಂದ್ರೆ ನೀವು ಹೇಳ್ದಾಗಲೇ ಯಾರು ಕೂಡ ಇಷ್ಟಪಡೋದಿಲ್ಲ. ಯಾಕಂತಂದರೆ ಅದಕ್ಕೆ ಮಾಡೋದಕ್ಕೆ ಏನು ಕೆಲಸ ಇರೋದಿಲ್ಲ. ಎಲ್ಲಂದ್ರಲ್ಲಿ ಸುತ್ತಾಟ ಮಾಡಿಕೊಂಡು ಬಟ್ಟೆಗಳೆಲ್ಲ ಹಾಳು ಮಾಡಿಕೊಂಡು ಹಣವನ್ನು ಕೂಡ ತಿಂದು ಅದೇ ರೀತಿಯಲ್ಲೂ ಕೂಡ ಎಲ್ಲಿ ಕಸ ಇರುತ್ತೋ ಗಲೀಜಿರುತ್ತೋ ಅಲ್ಲಿ ವಾಸ ಮಾಡೋದೇ ಇದೇ ಜಿರಳೆಯ ಕೆಲಸ. ಇದೇ ಕಾರಣಕ್ಕಾಗಿ ಯಾಕೆ ಜಿರಳೆಯನ್ನು ಈಗ ಸದ್ಯಕ್ಕೆ ರಾಜಕೀಯಕ್ಕೆ ಹೋಲಿಕೆ ಮಾಡಲಾಗಿದೆ ಅಂತಂದರೆ, ನಿರುದ್ಯೋಗಿಗಳ ಸಂಖ್ಯೆ ದಿನದಿಂದ ದಿನ ಕೂಡ ಹೆಚ್ಚಳಾಗ್ತಿದೆ. ಎಲ್ಲೂ ಕೂಡ ಉದ್ಯೋಗ ಸೃಷ್ಟಿ ಆಗ್ತಲ್ಲ. BJP ಸರ್ಕಾರ ಅಧಿಕಾರಕ್ಕೆ ಬಂದು 13 ವರ್ಷ ಆಯಿತು. ಆದರೆ ನಿರುದ್ಯೋಗವನ್ನು ಇನ್ನೂ ಕೂಡ ಅವರು ಸರಿಯಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಪ್ರತಿ ವರ್ಷ 10 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳ್ಬಿಟ್ಟು BJP ಪ್ರಣಾಳಿಕೆಯಲ್ಲಿ ಬಿಟ್ಟಿತ್ತು. ಆದರೆ ಇದುವರೆಗೂ ಕೂಡ ಕೆಲಸಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಸದ್ಯಕ್ಕೆ ಜಂಜಿಯವರ ಏನು ಏಜ್ನವರು ಏನಿದ್ದಾರೆ ಯುವಕರು, ಅವರು ಪ್ರತಿನಿತ್ಯ ಕೂಡ ಹೋರಾಟಗಳನ್ನು ಮಾಡ್ತಿದ್ದಾರೆ. ಉದ್ಯೋಗ ಸೃಷ್ಟಿ ಮಾಡಿ ಕೆಲಸ ಕೊಡಿ ಅಂತ. ಒಂದು ಕಡೆ ಪ್ರೈವೇಟ್ ಸೆಕ್ಟರ್ ಕೂಡ ಅಲ್ಲೂ ಕೂಡ ಕೆಲಸಗಳಾಗ್ತಾಯಿಲ್ಲ. ಹೊಸ ಕಂಪ್ನಿಗಳು ಕೂಡ ಬರ್ತಾ ಇಲ್ಲ. ಸರ್ಕಾರದಲ್ಲಿ ಲಕ್ಷಾಂತರ ಏನು ವೇಕೆನ್ಸಿ ಇದೆ, ಎಲ್ಲೂ ಕೂಡ ರಿಕ್ರೂಟ್ಮೆಂಟ್ ಆಗ್ತಾಯಿಲ್ಲ. ಯಾಕಂತಂದರೆ ಎಲ್ಲ ಕಡೆ ಕೂಡ ಪ್ರೀಬೀಸನ್ನು ಕೊಟ್ಟು ಸರ್ಕಾರಗಳನ್ನು ನಡೆಸೋದಕ್ಕೆ ಆಗ್ತಲ್ಲ. ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸರ್ಕಾರದ ನೌಕರರನ್ನ ನೇಮಕ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಇದಕ್ಕೆಲ್ಲ ಕಾರಣ ಅಂತಂದರೆ ಇತ್ತೀಚೆಗೆ ತಮಿಳುನಾಡಿನಲ್ಲಿ ನಡೆದಂಥ ದೊಡ್ಡ ಮಟ್ಟದ ಒಂದು ಏನು ಸಂಚಲನ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಅಲ್ಲಿರುವಂಥ DMK ಆಗಿರ್ಬೋದು, ADMK ಸುಮಾರು 60-70 ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತವನ್ನು ನಡೆಸಿರುವಂಥ ಏನು ಪಕ್ಷಗಳನ್ನು ಬದಿಗೊಟ್ಟು ಏಕಾಏಕಿಯಾಗಿ ನಟ ವಿಜಯ್ ಅವರು ಒಂದು ಹೊಸ ಪಕ್ಷವನ್ನು ಸ್ಥಾಪಿಸಿ 107 ಸ್ಥಾನವನ್ನು ಗೆದ್ದು ಇವತ್ತು ಅಧಿಕಾರವನ್ನು ಹಿಡಿದು ಮುಖ್ಯಮಂತ್ರಿಗಳನ್ನ ಆಗಿದ್ದಾರೆ. ಇದೇ ಕಾರಣಕ್ಕಾಗಿ ಯಾಕೆ ಜನ ಇದಕ್ಕಿದ್ದಂತೆ ಏನು ಇವ್ರನ್ನ ಒಪ್ಕೊಂಡ್ರು ವಿಜಯನ ಅಂತಂದರೆ, ಅಲ್ಲಿರುವಂಥ ಆಡಳಿತ ವಿರೋಧಿ DMKಯನ್ನು ಸರಿಯಾಗಿ ಆಡಳಿತವನ್ನು
ನಡೆಸಿಲ್ಲ, ADMK ಅವರು ನಡೆಸಿಲ್ಲ, ಇನ್ನು ರಾಷ್ಟ್ರೀಯ ಪಕ್ಷಗಳಂತ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಅವರು ಕೂಡ ಇನ್ನೂ ಕೂಡ ಅಲ್ಲಿ ಬುಡ ಕೂಡ ಅವರು ಸ್ಥಾಪನೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಬೇಸರ ಕೂಡ. ಈ ಒಂದು ಇದೇ ಥರ ಕೇವಲ ನಾವು ತಮಿಳುನಾಡನ್ನ ಮಾತ್ರ ಟಾರ್ಗೆಟ್ ಮಾಡೋದಲ್ಲ, ಇಡೀ ದೇಶಾದ್ಯಂತ ನಿರುದ್ಯೋಗಿಗಳು ಯಾರಿದ್ದಾರೆ ಅಂದರೆ ಮಾಡೋದಕ್ಕೆ ಅವ್ರಿಗೆ ಏನು ಕೆಲಸ ಇರಬಾರ್ದು, ನಿರುದ್ಯೋಗಿಗಳಾಗಿರಬೇಕು, ಪ್ರತಿನಿತ್ಯ ಕೂಡ ಮೊಬೈಲನ್ನು ನೋಡ್ಕೊಂಡಿರಬೇಕು, ಮತ್ತು ರಾಜಕೀಯದಲ್ಲಿ ನಡೀತಿರುವಂಥ ದಿನನಿತ್ಯದ ಚಟುವಟಿಕೆಗಳ ಬಗ್ಗೆ ಟಿಪ್ಪಣಿಗಳನ್ನು ಮಾಡಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವಂಥವ್ರು, ಇದಕ್ಕೆ ಲಕ್ಷಣಗಳಿರುವಂಥವ್ರು ಇದಾಗಿರಬೇಕು. ಇಂಥವರನ್ನು ಟಾರ್ಗೆಟನ್ನು ಮಾಡಿ ಹೊಸದಾಗಿ ಏನು ಅಜಿತ್ ದೀಪ್ಕೆ ಅನ್ನೋರು ವಿದೇಶದಲ್ಲಿ ವ್ಯಾಸಂಗ ಮಾಡಿಕೊಂಡು ಬಂದು ಇಲ್ಲಿ ಒಂದು ಪ್ರಜ್ಞಾವಂತರ ಪಾರ್ಟಿಯನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಆದರೆ ಅದರ ಉದ್ದೇಶ ಏನಂತಂದರೆ ಮಾಡೋದಕ್ಕೆ ಕೆಲಸ ಇರಬಾರ್ದು, ನಿರುದ್ಯೋಗಿಗಳಿಗೆ ಅವ್ರಿಗೋಸ್ಕರ ಈ ರೀತಿಯಾದಂಥ ಹೊಸ ಪಕ್ಷವನ್ನು ಹುಟ್ಟಾಕ್ತೀವಿ ಅಂತ ಹೇಳಿದರೆ ಆ ಒಂದು ಪ್ರಣಾಳಿಕೆಯಲ್ಲಿ ಒಂದಷ್ಟು ಮುಖ್ಯವಾದಂಥ ಪ್ರಣಾಳಿಕೆಯನ್ನು ಬಿಟ್ಟಿದೆ. ಏನಂತಂದರೆ ಅಧಿಕಾರಕ್ಕೋಸ್ಕರ ಯಾವುದೇ ಪಕ್ಷದಲ್ಲಿ ಗೆದ್ದರೂ ಕೂಡ ಶಾಸಕರು ಇನ್ನೊಂದು ಪಕ್ಷಕ್ಕೆ ಹೋಗೋದು ಸಹಜವಾಗಿಬಿಟ್ಟಿದೆ ಈಗ ಅಧಿಕಾರಕ್ಕಾಗಿ. ಈ ಕಾರಣದಿಂದಾಗಿ ವಿಪ್ ಉಲ್ಲಂಘನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ವೇಳೆ ಶಾಸಕರೇನಾದರೂ ಒಂದು ಪಕ್ಷದಿಂದ ಗೆದ್ದು ಇನ್ನೊಂದು ಪಕ್ಷಕ್ಕೆ ಏನಾದರೂ ಅವರು ಪಕ್ಷಾಂತರಗೊಂಡ್ರೆ ಒಂದು ಚುನಾವಣೆಗೆ ಮಾತ್ರ ಅವ್ರು ನಿಲ್ಲುವಂತೆ ಇಲ್ಲ, ಸುಪ್ರೀಂ ಕೋರ್ಟ್ ಆದೇಶ. ಅದನ್ನು 20 ವರ್ಷಗಳ ಕಾಲ ನಾವು ಏರಿಕೆಯನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಪಕ್ಷಾಂತರ ಮಾಡೋದಂಥ ಶಾಸಕರನ್ನ 20 ವರ್ಷಗಳ ಕಾಲ ಮತ್ತೆ ಅವ್ರು ಚುನಾವಣೆಗೆ ನಿಲ್ಲುವಂಥದ್ದೇ ಇಲ್ಲ ಅಂತ ಆ ಒಂದು ಪ್ರಣಾಳಿಕೆಯಲ್ಲಿ ಬಿಟ್ಟಿದ್ರೆ. ಮತ್ತೊಂದು ಪ್ರಮುಖವಾದಂಥ ಪ್ರಣಾಳಿಕೆ ಏನಂತಂದರೆ ಏನು ಪ್ರತಿಯೊಂದು ಸರ್ಕಾರಗಳು ಕೂಡ ಅಧಿಕಾರಕ್ಕೋಸ್ಕರ ಅದೇ ರೀತಿಯಲ್ಲಿ ಕೂಡ ಮತದಾರನ ಓಲೈಕೆ ಮಾಡೋದಕ್ಕಾಗಿ ನಿವೃತ್ತ ನ್ಯಾಯಾಧೀಶರನ್ನ ರಾಜ್ಯಸಭೆಗೆ ನೇರವಾಗಿ ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ರು ನಿವೃತ್ತಿ ಆದಮೇಲೆ. ಅಂಥವ್ರನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಮಾಡೋದಿಲ್ಲ ಅಂತಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಕೂಡ ರಾಜಕೀಯ ಅನುಕೂಲಕ್ಕಾಗಿ ಅವನೊಂದು ಪಕ್ಷ ಬಂದಾಗ ಅವರವರಿಗೆ ಬೇಕಂತೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದು, ಹೊಸ ಸೇರ್ಪಡೆ ಆಗೋದು, ಬೇಕಾದಂಥವ್ರನ್ನ ಡಿಲಿಮಿಟೇಷನ್ ಮಾಡೋದು, ಮತ್ತು ಮತದಾರರ ಪಟ್ಟಿಯಿಂದ ಒಂದಷ್ಟು ವೋಟ್ ಬ್ಯಾಂಕ್ ಯಾರ್ಯಾರು ಮಾಡ್ಕೊಂಡಿರ್ತಾರೆ ಅದನ್ನು ತೆಗೆಯುವಂಥದ್ದು, ಈ ರೀತಿಯಾಗಿ ಮಾಡ್ತಿದ್ದಾರೆ. ಅಂಥವನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ. ಚುನಾವಣಾ ಆಯುಕ್ತರನ್ನೇ ನಾವು ಜೈಲು ಕಳಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ಬಿಟ್ಟು ಬಹುಮುಖ್ಯವಾದಂಥ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಉದ್ದೇಶ ಏನಂತಂದರೆ ಏನು ದೇಶದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಿದೆ, ಅವರೆಲ್ಲರೂ ಕೂಡ ನಾವೆಲ್ಲ ಕೈ ಜೋಡಿಸೋಣ, ಹೊಸ ಪಕ್ಷವನ್ನು ಕಟ್ಟೋಣ ಅಂತ ಹೇಳ್ಬಿಟ್ಟು ಏನು ಅಜಿತ್ ದೀಪ್ಕೆ ಅವರು ಮುಂದಾಗಿದ್ದಾರೆ. ಈ ಕಾರಣದಿಂದಾಗಿ ನಿರುದ್ಯೋಗಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಾಕಷ್ಟು ಫಾಲೋವರ್ಸ್ ಆಗಿದ್ದಾರೆ. BJP, ಕಾಂಗ್ರೆಸ್ಸು, ಬೇರೆ ಪಕ್ಷಗಳಿಗಿಂತಲೂ ಕೂಡ ಅತಿ ಹೆಚ್ಚಿನ ದಿನದಿಂದ ದಿನ ಕೂಡ ಫಾಲೋವರ್ಸ್ ಆಗ್ತಾರೆ. ಅದು ಮುಂದೆ ಮತದಾರರಾಗಿ ಯಾವ ರೀತಿಯಾಗಿ ಕನ್ವರ್ಟ್ ಆಗುತ್ತೆ, ಚುನಾವಣೆಗೆ ಆ ಕಡೆ ಇಳಿತಾರ ಅದನ್ನು ಕಾದು ನೋಡಬೇಕಿದೆ ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.